ಈಗ ಮೊದಲನೇ ಗೀತೆ ಶ್ರೀನಿವಾಸ್ ಅಣ್ಣ ಮೈಸೂರು ಅವರಿಂದ ಕನ್ನಡದ ಮಾತು ಚಂದ ಕನ್ನಡದ ನುಡಿ ಚಂದ ಆ ಹಾಡನ್ನು ಆಡಲಿಕ್ಕೆ ಮೈಸೂರಿಂದ ಬಂದಿದ್ದಾರೆ ಶ್ರೀನಿವಾಸ್ ಅವರು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಆಹಾ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನ್ಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಹೇ ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಈ ಮಣ್ಣಿನ ಜನಸೇವೆಗೆ ದಿನವೆಲ್ಲ ಲಭಿಸಲಿ ಭಾಗ್ಯ. ನೊಂದೋರನು ಸಂತೈಸುವ ದಾರಿನ ಹಿಡಿದವ ಯೋಗ್ಯ. ಸೌಂದರ್ಯ ಇಲ್ಲಿದೆ, ಸೌಕರ್ಯ ಇಲ್ಲಿದೆ, ಔದಾರ್ಯ ತುಂಬಿದ ನಾಡು. ಈ ನಾಡ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಒಂದೇ ಗಾಳಿ ಒಂದೇ ಭೂಮಿ ನಾವಣ್ಣ ತಮ್ಮಂದಿರೆಲ್ಲ. 10 ಕೈ ಒಂದಾದರೆ ನಮ್ಮನ್ನು ಗೆಲ್ಲೋರೆ ಇಲ್ಲ. ನಾನೆಂದು ನಿಮ್ಮವ, ನಿಮ್ಮಿಂದ ಗೆದ್ದವ, ಬೇಕೆಂದು ನಿಮ್ಮ ಅಭಿಮಾನ. ನಿಮ್ಮ ಆಶೀರ್ವಾದದ ಬಲದಿಂದ ನಾ ಪಡೆವೆ ಬಹು ದೊಡ್ಡ ಸ್ಥಾನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ, ಇಂಥ ಭುವಿಯಲ್ಲಿ ನನ್ನ ಜನ್ಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಹೇ ಥ್ಯಾಂಕ್ ಯು.
ಧನ್ಯವಾದಗಳು ಮೈಸೂರು ಶ್ರೀನಿವಾಸ್ ಅವರಿಗೆ. ಇದನ್ನು ಹೇಗೆ ಆಡಿದ್ರು ಅಂತ ನಾವು ನಮ್ಮ ಜಡ್ಜಸ್ನ ಕೇಳೋಣ. ನಂದನ್ ಸರ್. ಎಲ್ಲರಿಗೂ ನಮಸ್ಕಾರ. ಶ್ರೀನಿವಾಸ್ ಸರ್, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಮೊದಲಿಗೆ ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಹಾಡಿದ್ದೀರಾ, ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ನೀಟಾಗಿ ಹಾಡಿದ್ದೀರಾ. ನಿಮಗೆ ಶುಭವಾಗಲಿ ಸರ್, ಇದೇ ಥರ ಹಾಡ್ತಾ ಇರಿ. ಸತ್ಯ ಸರ್. ಶ್ರೀನಿವಾಸ್ ಸರ್ಗೆ ಒಳ್ಳೆಯದಾಗಲಿ, ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ. ಹೀಗೆ ನಮ್ಮ ಕನ್ನಡದ ಹಾಡುಗಳನ್ನ ಹಾಡ್ತಾ ಬೆಳೀರಿ ಅಂತ ಆಶೀರ್ವಾದ ಮಾಡ್ತೀನಿ. ಥ್ಯಾಂಕ್ ಯು. ದೀಪ ಹಚ್ಚುವ ಕಾರ್ಯಕ್ರಮ ಯಾಕೆ ಗೊತ್ತಾ, ಒಂದು ಕನ್ನಡ ಗೀತೆ ಆಗಲಿ, ಆಮೇಲೆ ಕನ್ನಡ ದೀಪ ಹಚ್ಚೋಣ ಅಂತ ಒಂದು ಸಾಂಗನ್ನು ಹಾಡಿಸಿದ್ದೀನಿ. ದಯವಿಟ್ಟು ಜಡ್ಜಸ್ ದಯವಿಟ್ಟು ಬನ್ನಿ. ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು, ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು, ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ, ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ, ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಈಗ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಕನ್ನಡದ ಬಗ್ಗೆ ಏನಾದರೂ ಸ್ವಲ್ಪ ತಿಳ್ಕೊಳ್ಬೇಕಲ್ವ. ನಮ್ಮ ಕನ್ನಡ ಸುಮಾರು 2000 ವರ್ಷಗಳ ಹಿಂದಿನ ಹಳೆಯದ್ದು ಅಂದರೆ ನಂಬ್ತೀರಾ ನೀವು? ಹಳೆಯ ಭಾಷೆ, 2000 ವರ್ಷಗಳ ಹಿಂದಿನ ಹಳೆಯ ಭಾಷೆ ಅದು. ಇರಲಿ, ಹಳೆಯ ಭಾಷೆ ಅದು ಕೆಲವೊಂದು ಶಾಸನಗಳಲ್ಲಿ ಉಲ್ಲೇಖ ಆಗಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯ ಆಗಬೇಕಾದ್ರೆ 1956ರಲ್ಲಿ ಏಕೀಕರಣ ಆಯಿತು. ಅಷ್ಟೊತ್ತಿಗೆ ಫುಲ್ ಎಲ್ಲ ಹಂಚಿ ಹೋಗಿತ್ತು. 1799ರಲ್ಲಿ ಟಿಪ್ಪು ಸತ್ತ ಮೇಲೆ ಬ್ರಿಟಿಷ್ನವ್ರು ಏನು ಮಾಡಿದ್ರು, ಕರ್ನಾಟಕನ 4 ಭಾಗಗಳಾಗಿ ವಿಂಗಡಿಸಿ ಬಿಟ್ಬಿಟ್ರು. ಅದರಲ್ಲಿ ಮೈಸೂರು ರಾಜ್ಯ ಆಯಿತು. ಮೈಸೂರು ರಾಜ್ಯ ಬಂದುಬಿಟ್ಟು ನಮ್ಮ ಕನ್ನಡದ ರಾಜ್ಯ ಅದೇ, ಮೂಲ ಅದೇ. ಆಮೇಲೆ 1973 ನವೆಂಬರ್ 1ರಂದು ಕರ್ನಾಟಕ ಅಂತ ಉದಯ ಆಯಿತು. ಅಂದರೆ ಹೆಸರು ಮೈಸೂರು ರಾಜ್ಯ ಹೋಗಿ ಕರ್ನಾಟಕ ಅಂತ ಚೇಂಜ್ ಆಯಿತು. ಆವಾಗಿಂದ ನಾವು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾಯಿದ್ವಿ. ಇನ್ನು ಮುಂದಿನ ಹೆಚ್ಚಿನ ವಿವರಣೆ ಮುಂದೆ ತಿಳ್ಕೊಳ್ಳೋಣ. ಈಗ ಮುಂದಿನ ಗೀತೆ ಉಷಾ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು.
ಹಡಗು ನಿನ್ನದೇ ಮುಳುಗದಿರಲಿ ಬದುಕು. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಹಾಪಿನಗಲಿ ಪ್ರೀತಿ. ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಹಾಪಿನಗಲಿ ಪ್ರೀತಿ. ನೆರಳು ಬಿಸಿಲು ಎಲ್ಲವೂ ನಿನ್ನವೇ, ನೆರಳು ಬಿಸಿಲು ಎಲ್ಲವೂ ನಿನ್ನವೇ, ಇರಲಿಯೇ ಕರೀತಿ. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ. ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ. ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು, ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು, ನಿನಗೆ ನಮಸ್ಕಾರ. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಅಲ್ಲಿ ರಣದುಂಬಿ ಇಲ್ಲೊಂದು ವೀಣೆ, ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ ಈ ಭಾವಗೀತೆ. ನಿನ್ನ ಪದ ಧ್ವನಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು. ದೀಪ
ಥ್ಯಾಂಕ್ ಯು. ಉಷಾದೇವಿ ಅವರು ಹೇಗೆ ಆಡಿದ್ರು ಅಂತ ನಮ್ಮ ಜಡ್ಜಸ್ನ ಕೇಳೋಣ. ನಂದನ್ ಸರ್. ಉಷಾದೇವಿ ಅವರೇ ನಮಸ್ಕಾರ. ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಾ ನೀವು? 4-5 ಇಯರ್ಸಿಂದ. ಸಂಗೀತ ಏನಾದ್ರು ಕಲಿತಾ ಇದ್ದೀರಾ? ಇಲ್ಲ ಸರ್, ಬೇಸಿಕ್ ಸಂಗೀತ ಕಲ್ತಿದ್ದೆ. ಬಟ್ ಆ್ಯಕ್ಚುಲಿ ನಾನು ವರ್ಕ್ ಬೇಸಲ್ಲಿ ಇರೋದ್ರಿಂದ HR ರಿಕ್ರೂಟ್ಮೆಂಟು, ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಓಕೆ ಓಕೆ. ಏನಿಲ್ಲ, ನಿಮ್ಮ ಒಂದು ಹಾಡಲ್ಲಿ ಈ ಒಂದು ಒಳ್ಳೆ ಹಾಡನ್ನೇ ನೀವು ಆರಿಸ್ಕೊಂಡಿದ್ದೀರಾ. ಶ್ರುತಿ ಹೋಗ್ತಾ ಇತ್ತು ಅಲ್ಲಲ್ಲಿ. ಸ್ಟಾರ್ಟಿಂಗಲ್ಲಿ ನೀವು ದೀಪವು ನಿನ್ನದೇ ಕರೆಕ್ಟಾಗಿ ತೊಗೊಂಡ್ರಿ, ಕೊನೆಯ ಸಾಂಗ್ ಮುಗಿಯೋವರೆಗೂ ಅಲ್ಲಲ್ಲಿ ಹೊಸ ನಿಮ್ಮದೇ ಟ್ಯೂನ್ ಬೇರೆ ಥರ ಆಗೋಯ್ತು, ನಿಮ್ಮದೇ ಟ್ಯೂನ್ ಆಗೋಯ್ತು, ಆ ಥರ ಆಯಿತು. ಬಟ್ ಶ್ರುತಿ ಇಲ್ಲಿ ಸ್ವಲ್ಪ ಇಡ್ತಾ ಇದ್ರೆ. ಓಕೆ ಸರ್. ಉಷಾ ಮೇಡಮ್ ಅವರು ಒಳ್ಳೆ ಹಾಡನ್ನು ಸೆಲೆಕ್ಟ್ ಮಾಡಿದ್ರು. ಆದರೆ ಅದಕ್ಕೆ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಒಳ್ಳೆ ಹಾಡು. ಆ ಶ್ರುತಿ ಹೋಗಲ್ಲ ಅಂದ್ಬಿಟ್ಟು ನಾವು ನಮ್ಮ ಇದಕ್ಕೆ ಕಂಫರ್ಟ್ಗೆ ನಾವು ಹಾಡೋಕ್ಕಾಗಲ್ಲ. ಎಸ್ ಸರ್. ಪ್ರಯತ್ನ ಪಡಿ, ಆ ರೇಂಜ್ ಮುಟ್ಟಕ್ಕೆ ಪ್ರಯತ್ನ ಪಡಿ. ಆ ರೇಂಜ್ ಮುಟ್ಟಕ್ಕಾಗದೇ ಇರೋದ್ರಿಂದ ನಿಮಗೆ ಬಟ್ ಒಳ್ಳೆ ಒಂದು ನಾವು ಅಬ್ಸರ್ವ್ ಮಾಡೋದು ಏನಂದರೆ, ಶ್ರುತಿ ಕಮ್ಮಿ ಮಾಡಿ ತಿರ್ಗಾ ಅದೇ ಶ್ರುತಿಗೆ ಹಾಡ್ತಾ ಇದ್ರಿ. ಫಸ್ಟ್ ಏನು ಶ್ರುತಿ ಶುರು ಮಾಡಿದ್ರಿ, ಅಲ್ಲಿ ಎಲ್ಲಿ ರೀಚ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದರಲ್ಲಿ ಬೇರೆ ನಿಮ್ಮದೇ ಒಂದು ಇದರಲ್ಲಿ ಹಾಡಿ ಮತ್ತೆ ಅದೇ ಶ್ರುತಿಗೆ ಬರ್ತಾಯಿದ್ರಿ. ಅದು ಸ್ವಲ್ಪ ಕಷ್ಟನೇ, ಆದರೂ ಏನೋ ಒಂದು ಪ್ರಯತ್ನ ನೀವು ಅದೇ ಥರನೇ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅದು ಹಾಗೆ ಬಂದಿದೆ. ಬಟ್ ಹಾಡಿದ್ದು ಅದು ಒರಿಜಿನಲ್ ಸಾಂಗ್ಸ್ ಎಲ್ಲ ಕೇಳಿರ್ತಾರೆ. ಸೊ ಹಾಗಾಗಿ ಒರಿಜಿನಲ್ ಹೇಗಿದೆ ಹಂಗೆ ಪ್ರಯತ್ನ ಪಡಿ. ಓಕೆ, ಒಳ್ಳೆ ಪ್ರಯತ್ನ. ಓಕೆ, ಥ್ಯಾಂಕ್ ಯು. ಈಗ ಮುಂದಿನ ಗೀತೆ ಪ್ರಪಂಚನ್ ಮೂರ್ತಿ. ಇವರು ದಾವಣಗೆರೆಯಿಂದ ಬಂದಿದ್ದಾರೆ. ಪಾಪ ನಿನ್ನೆ ಸಂಜೆ ಅಲ್ಲಿಂದ ಹೊರಟರು ಅಂತ ಕಾಣುತ್ತೆ. ಬೆಳಗ್ಗೆ ಬಂದು ಇಲ್ಲಿ ತಲುಪಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ಬನ್ನಿ ಸರ್. ಇವ್ರದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಅತ್ಯದ್ಭುತವಾದ ಸಾಂಗ್ ನಾದಮಯ. ಈ ಸಾಂಗ್ ಎಲ್ಲರೂ ಹಾಡೋಕ್ಕಾಗಲ್ಲ, ಅದಕ್ಕೆ ಒಂದು ಏಕಾಗ್ರತೆ ಬೇಕು. ಆ ಏಕಾಗ್ರತೆ ಇವರಲ್ಲಿದೆ. ಯಾಕೆಂದರೆ ಇವರು ತುಂಬ ಸಾಂಗ್ಗಳು ಹಾಡಿದ್ದು ನಾನು ಕೇಳಿದ್ದೀನಿ. ಆಲ್ಮೋಸ್ಟು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಜಡ್ಜಸ್ ಪಕ್ಕ ಕೂತ್ಕೊಳ್ಳೋ ಅಂಥ ಅರ್ಹತೆ ಇರೋಂಥವ್ರು ಇವರು. ನಾದಮಯ ಲೋಕವೆಲ್ಲ ನಾದಮಯ ಲೋಕವೆಲ್ಲ ಕೊಳಲಿಂದ ಗೋವಿಂದ ಆನಂದ ತಂದಿರಲು ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರೆತು ಬೆರೆತು ಚಲನೆ ಮರೆತು ನಿಂದಿರಲು ನಾದಮಯ ಲೋಕವೆಲ್ಲ ನಾದಮಯ
ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಕಗಗಳ ಕುಣಿಸೆ ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಕಗಗಳ ಕುಣಿಸೆ ಸಡಗರದಿಂದ ಗಗನದ ಅಂಚಿಂದ ಸಡಗರದಿಂದ ಗಗನದ ಅಂಚಿಂದ ಸುರರು ಬಂದು ಹರಿಯ ಕಂಡು ಹರುಷದಿ ಭುವಿಯ ಸ್ವರ್ಗ ಎನ್ನುತ್ತಿರಲು ನಾದವಯ ಏ ಲೋಕವೆಲ್ಲ ಒಳಗಿಂದ ಗೋವಿಂದ ಆನಂದ ತಂದಿರಲು ನಾದವಯ ಗಮಧನಿ ಸನ್ನದವಯ ನಿದ ಮಗರೆ ಸ ಮಗರೆ ಸ ಮಗರೆ ಸ ಧನಿ ಸ ಗಮ ಧನಿ ಸನ್ನದವಯ ಧರಿ ಸಿ ಧರಿ ನಿಸರಿ ತಮಧ ಸತ್ಸ ಪದನಿ ನಾಥವಯ ಸರಿ ಗರಿ ಸರಿ ಧರಿ ಸರಿ ಧಮ ಗರಿ ಸನಿ ಧ ಗ ದ ಗ ರೇ ಗ ಮ ಗರಿ ಸನಿ ರಿ ಮ ನಿ ರಿ ಮಗರಿ ಸನಿ ಸ ಸರಿ ಸರಿ ನಿ ಸನಿ ಸಮಧನಿ ಸ ನಿ ನಿ ಸನಿ ದ ಧನಿ ಧ ಮಗ ಮಧನಿ ಸರಿ ಗರಿ ಸನಿ ಧನಿ ಸರಿ ಧ ಮಗರಿ ಸ ದ ಮ ಧಮಧನಿ ಸನ್ನದವಯ ಮಾ ಪಾಪ ದ ಪಗ ಪಗ ಪಗರಿ ಧ ಸ ಸ ಸ ರೇ ರಿ ದ ದ ಮ ಪ ದ ಪಗ ದ ದ ಗ ಗ ಧ ದ ರಿ ಸ ದ ದ ಪ ಸ ದ ಪ ಗ ರಿ ಸ ರಿ ಗ ಪ ಸ ದ ಸ 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 ರಿ ಸ ದ ನಿ ನಿ ಪ ಮ ಪ ದ ನಿ ನಿ ಪ ಮ ಪ ದ ನಿ ನಿ ಪ ಮ ಪ ದ ದ ದ ದ ದ ದ ನಿ ನಿ ಪ ಸರಿ ಗರಿ ಸರಿ ಸರಿ ಗರಿ ಸಂಧಿ ದಮ ಗರಿ ಸರಿ ದಮ ಧರಿ ತನನ 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 ತೋಂ 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 ತನನ ನಾಧವಯ ಏ ಲೋ
ಎಲ್ಲ ನಾದಮಯ. ಧನ್ಯವಾದ. ಧನ್ಯವಾದಗಳು ಸರ್, ತುಂಬ ಸೊಗಸಾಗಿ ಹಾಡಿದ್ರಿ. ನಿಮ್ಮ ಹಾಡುಗಾರಿಕೆ ಹೇಗಿತ್ತು ಅಂತ ನಮ್ಮ ಜಡ್ಜಸ್ನ ಕೇಳೋಣ. ನಂದನ್ ಸರ್. ನಮಸ್ಕಾರ. ಪ್ರಭುನಂಜನ್ ಮೂರ್ತಿ ಅಲ್ಲ? ಪ್ರಭಂಜನ್ ಮೂರ್ತಿ. ಓಕೆ. ಇದು ಸಂಗೀತ ಅಭ್ಯಾಸ ಆಗಿದೆಯಾ? ಇಲ್ಲ ಸರ್, ಏನಿಲ್ಲ. ಏನಿಲ್ಲ. ಓಕೆ. ಮತ್ತು ಈಗ ಹಾಡು ತುಂಬ ಚೆನ್ನಾಗಿ ಹಾಡಿದ್ರಿ. ಈ ಸರಿಗಮ ಪದ ನಿಸ ಈ ಎನ್ನುವಂಥ ಈ ಅಕ್ಷರಗಳನ್ನು ಆಯಾ ನೋಟ್ಸ್ಗೆ ಕರೆಕ್ಟಾಗಿ ಅಸಾನದಕ್ಕೆ ಏನು ನಾವು ನ್ಯಾಯ ಒದಗಿಸ್ಬೇಕು, ರೀಗೆ ಏನು, ಆ ರೀನ ಯಾವ ರೀತಿ, ಈಗ ಹನುಮತೋಡಿ ರಾಗದಲ್ಲಿ ಮಾಡಿದ್ದಾರೆ ಈ ಒಂದು ಹಾಡನ್ನು. ಫಸ್ಟ್ ಇದನ್ನು ಎಂ ರಂಗರವರು ಸಂಗೀತ ಅವರೇ ಅಳವಡಿಸಿದ್ದು. ಅದಾದಮೇಲೆ ಉಪೇಂದ್ರ ಕುಮಾರ್ ಅವರು ಮಾಡಿದ್ರು. ಸೊ ಇದರಲ್ಲಿ ಏನಾಯಿತು ಅಂದರೆ, ನೀವು ಎಲ್ಲ ಆಲಾಪನೆಗಳಿಂದ ಎಲ್ಲ ಹಾಡ್ಕೊಂಡು ಬಂದ್ರಿ. ಮಧ್ಯದಲ್ಲಿ ಈ ಸಂಗೀತ ಸ್ವರಗಳು ಬಂದಾಗ ನೀವು ಅದೇ ಸ್ವರಸ್ಥಾಯಿನ ಸ ರೀ ಗ ಸಾ ನೇ ದ ಅದು ಅದೇ ಥರ ನೋಟ್ಸ್ಗಳಲ್ಲೇ ಬರಬೇಕು. ನೀವು ಅದನ್ನ ಪ್ಲೇನಾಗಿ ಆಡ್ಬಿಟ್ರೆ ಏನಾಗುತ್ತೆ, ಅದು ನಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಸೊ ಅದು ಸಾಂಗಲ್ಲಿ ಏನಿದೆ, ಅದು ಏನು ಮ್ಯೂಸಿಕ್ ಇದೆ ಅದನ್ನು ನೀವು ಫಿಲ್ ಮಾಡಿದ್ರಿ, ಅಂದರೆ ತುಂಬಿದ್ರಿ. ಈ ಸಾ ರೀ ಗ ಮ ಪ ಇದೆ, ಅದಕ್ಕೆ ಆದಂಥ ಒಂದೊಂದು ಇದನ್ನು ಕೊಡಬೇಕು. ಮತ್ತು ಪಲ್ಕ್ಗಳು ಬರಬೇಕು. ಪಲ್ಕ್ಗಳು ಅಂದರೆ ಈ ಏರಿಳಿತ ಬರುತ್ತೆ ನೋಡಿ ಸಂಗೀತ, ಅದು ಬರಬೇಕು. ಅದನ್ನು ಅಭ್ಯಾಸ ಮಾಡಿದ್ರೆ ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಸತ್ಯ ಸರ್. ಪ್ರಭಂಜನ್ ಮೂರ್ತಿಯವರು ನಮಸ್ತೆ. ತುಂಬ ಕಷ್ಟವಾದ ಹಾಡುಗಳನ್ನ ಹಾಡನ್ನು ತಗೊಂಡು, ಏಕೆಂದರೆ ಕಾಂಪಿಟೇಷನ್ ಆಗಲಿ ಒಂದು ಕಾರ್ಯಕ್ರಮ ಆಗಲಿ ಯಾವುದಾರಾಗಲಿ ತುಂಬ ಕಷ್ಟವಾದ ಹಾಡು ತೊಗೊಂಡಾಗ ಅಷ್ಟು ನ್ಯಾಯ ಕೊಡ್ತೀವ ಅನ್ನೋದು ಒಂದು ಅಂದ್ಕೊಂಡು ಪ್ರೆಸೆಂಟ್ ಮಾಡಿ, ನನ್ನ ಒಂದು ಅಡ್ವೈಸ್. ಯಾಕೆಂದರೆ ಕಾಂಪಿಟೇಷನ್ನು ಇದೆಲ್ಲ ಯಾವತ್ತು ಪರ್ಫೆಕ್ಟಾಗಿ ಹಾಡ್ತೀವಿ ಅಂಥದನ್ನೇ ಪ್ರೆಸೆಂಟ್ ಮಾಡಿ. ಸಿಂಪಲ್ ಹಾಡೋದ್ರೂ ಪರವಾಗಿಲ್ಲ. ತುಂಬ ಕಷ್ಟವಾದ ತೊಗೊಂಡು ಅಲ್ಲಿ ತಪ್ಪುಗಳನ್ನ ಹಾಡೋದು ಬದಲು ಸಿಂಪಲ್ಲಾಗಿರೋ ಹಾಡನ್ನು ತೊಗೊಂಡು ಅದನ್ನೇ ಪರ್ಫೆಕ್ಟಾಗಿ ಹಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ ನಿಮಗೊಂದು ನಮ್ಮ ಕಡೆಯಿಂದ ಒಂದು ಸಜೆಷನ್ ಕೊಡ್ತಾ, ಆಯ್ತು ಸರ್. ಇನ್ನು ಮುಂದೆ ಇನ್ನೂ ಒಳ್ಳೆ ಹಾಡುಗಳು ಪ್ರಯತ್ನ ಪಟ್ಟು ಕರೆಕ್ಟಾಗಿ ಹಾಡೋಕ್ಕೆ ಪ್ರಯತ್ನ ಪಡಿ. ಆಯ್ತು ಸರ್. ತುಂಬ ಒಳ್ಳೆಯ ಪ್ರಯತ್ನ. ಧನ್ಯವಾದಗಳು ಸರ್.